ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ವಿಡಿಯೋ ಯಾಕಂದರೆ ಪ್ರಸ್ತುತ ನಿಮಗೆ ಮಿಂಗಲ್ ಆಗೋದಕ್ಕೆ ಒಳ್ಳೆಯ ಹುಡುಗಿಯರ ಪ್ರೊಫೈಲ್ಗಳು ಬರ್ತಾ ಇದ್ದಾವೆ ನೋಡಿ ನಮ್ಮ ಚಾನಲಲ್ಲಿ. ಸೊ ಇವತ್ತು ನಮಗೆ ಶ್ವೇತಾ ಅಂತ ಕೋಲಾರದ KGFನಲ್ಲಿ ವಾಸವಾಗಿರೋದು. ಶಿಕ್ಷಣದಲ್ಲಿ ಇಂಜಿನಿಯರಿಂಗ್ ಓದಿ ಬಿಟ್ಟಿದ್ದಾರೆ, ಆದರೆ ಕೆಲಸ ಏನೂ ಕೂಡ ಸಿಕ್ಕಿರಲ್ಲ. ಅಪ್ಪ ಕಾರ್ಮಿಕರು, ಇವರ ವಯಸ್ಸು ಬಂದು 29 ವರ್ಷ. ಉತ್ತಮ ಜೀವನ ಶೈಲಿಯ ಒಂದು ಹೆಣ್ಣು ಈ ಒಂದು ಶ್ವೇತಾ ಗೌಡ್ರು. ವೈಯಕ್ತಿಕ ವಿವರ ಅಂತಂದರೆ ತಾಯಿಗೆ 61 ವರ್ಷ ವಯಸ್ಸು ಆ್ಯಂಡ್ ಒಬ್ಬ ತಮ್ಮ ಇದ್ದಾನೆ, ಅವನು ಬಂದುಬಿಟ್ಟು PUC ಓದ್ತಾ ಇದ್ದಾನೆ. ಇಂಜಿನಿಯರಿಂಗ್ ಮಾಡಿದರೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ. ಪ್ರೈವೇಟಲ್ಲಿ ಅವಾಗವಾಗ ಹೋಗ್ತಿರ್ತೀನಿ, ಆದರೂ ಕೂಡ ನನಗೆ ಯಾಕೋ ತುಂಬ ವಯಸ್ಸು ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮದುವೆ ಆಗಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಯಾರು ಹೇಳಿರೋದು? ಶ್ವೇತಾ ಅವರು. ಸೊ ಫೋಟೋದಲ್ಲಿರ್ತಕ್ಕಂಥವ್ರು ನಿಮ್ಗೇನಾದರೂ ಒಪ್ಪಿಗೆನಾ? ಸೊ ನೋಡಿ, ಇದು ಬೇಸಿಕ್ ಇನ್ಫಾರ್ಮೇಷನ್. ಇವರ ಮನದಾಳದ ಕೆಲವೊಂದಿಷ್ಟು ಮಾತುಗಳು ಹೇಳಿದ್ದಾರೆ, ಅಂದರೆ ಮುಂದೆ ಯಾವ ರೀತಿ ಇರಬೇಕು ಆಫ್ಟರ್ ಮ್ಯಾರೇಜ್. ನೋಡಿ, ಈ ಒಂದು ಶ್ವೇತಾ ಅವ್ರು ಹೇಳಿರೋದು, ನನಗೆ ಮದುವೆ ಆಗಬೇಕಿರ್ತಕ್ಕಂಥ ಯಜಮಾನರು, ನನಗೆ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿದೆ, ಒಪ್ಕೊಳ್ತೀನಿ. ನನಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ, ಜವಾಬ್ದಾರಿ ಇರುತ್ತೆ, ಹಾಗಾಗಿನೇ ಲೇಟ್ ಆಯಿತು. ಪ್ರಸ್ತುತ ಸುಕ್ಕುಗಟ್ಟಿರ್ತಕ್ಕಂಥ ಮೈಕಟ್ಟು ಇರೋದು ನಂದು. ಮನೆ ಬಿಟ್ಟರೆ ಮತ್ತೆಲ್ಲೂ ಕೂಡ ನಾನು ಹೋಗಲ್ಲ ಕೆಲಸಕ್ಕೆ ಅಂತ ಹೇಳ್ತಾರೆ. ನೋಡೋದಕ್ಕೆ ಬಿಳಿ ಬಣ್ಣ, ಯೌವನದ ಮೈಕಟ್ಟು, ಎಲ್ಲ ರೀತಿಯ ಯೌವನದ ಆಸೆ ಇನ್ನೂ ಕೂಡ ತುಂಬಿ ತುಳುಕಾಡ್ತಿದೆ, ತುಂಬಾ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ. ಓದಿರ್ತಕ್ಕಂಥ ತಿಳುವಳಿಕೆ ಇರ್ತಕ್ಕಂಥ ಹುಡುಗರು ಸಿಕ್ಕಿದ್ರೆ ನಾನು ಮದುವೆ ಆಗ್ತೀನಿ. ಸೊ ಅದು ಇದು ಅಂತ ಏನೂ ಕೂಡ ನಾನು ರಗಳೆ ತೆಗಿಯಲ್ಲ. ನೋಡೋದಕ್ಕೆ ಹಾಗಿದ್ದಾರೆ, ತಲೆ ಮೇಲೆ ಕೂದಲಿಲ್ಲ, ಲಕ್ಷಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ ಅಂತ ಏನೂ ರಗಳೆ ತೆಗಿಯಲ್ಲ. ನನ್ನನ್ನು ಅರ್ಥ ಮಾಡಿಕೊಂಡು ನೀವು ಓದಿರ್ತಕ್ಕಂಥ ವ್ಯಕ್ತಿ ಅಂದ್ಕೊಂಡು ಪ್ರಸ್ತುತ ತಿಳುವಳಿಕೆ ಇದ್ದರೆ ಸಾಕು. ಹಾಗಂತ ನಿಮಗೆ ಎಲ್ಲನೂ ಕೂಡ ಒಪ್ಪಿಗೆನ ನೀಡಿದರೆ ಪ್ರಸ್ತುತ ನನ್ನ ಒಂದು Gmail ID-ಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಅಲ್ಲಿಗೆ ನಾನು ನಿಮ್ಮ ಮಾಹಿತಿಗಳನ್ನು ತಿಳಿದುಕೊಂಡು ಇಷ್ಟ ಆದರೆ ಕಾಲ್ ಮಾಡಿರ್ತೇನೆ. ಅದಾಗಲ್ಲ ಅಂದರೆ ಪ್ರಸ್ತುತ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಂದಲೂ ಕೂಡ ನೀವು ನಮಗೆ ನಮ್ಮ ಮಾಹಿತಿಗಳನ್ನು ಶೇರ್ ಮಾಡ್ಬೋದು. ನೋಡಿ, ಎಲ್ಲ ರೀತಿಯಲ್ಲೂ ಹೇಳಿದ್ದಾರೆ ಸ್ನೇಹಿತರೆ. ವಾಟ್ಸಪ್ ಲಿಂಕ್ ಏನಿದೆ ಅಲ್ಲಿಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿದೆ, ಡೈರೆಕ್ಟಾಗಿ ಇವ್ರಿಗೆ ನಂಬರ್ ವಿತ್ ಕಾಲ್ ಮಾಡ್ಬೋದು, ಇಲ್ಲಾಂದರೆ Gmailನ ಮುಖಾಂತರ ಕೂಡ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಬೋದು. ಇವರ ಒಂದು ಆಸ್ತಿ ವಿವರಣೆ ನೋಡ್ತೀನಿ. ಒಬ್ಬ ತಮ್ಮ ಇದ್ದಾನೆ ಅಂತ ಏನು ಹೇಳಿದ್ವಿ. ಅಪ್ಪ ಬಂದುಬಿಟ್ಟು ಪ್ರಸ್ತುತ ಕಾರ್ಮಿಕರ ಒಬ್ಬ ಮ್ಯಾನೇಜರ್, ಅಂದರೆ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ದೀಪಾವಳಿಗೆ ಕೆಲವೊಂದಿಷ್ಟು ಜನ ಬೋನಸ್ಸು ಅದು ಇದು ಅಂತ ಕೊಡ್ತಾರೆ. 2012ನೇ ಇಸ್ವಿಯಲ್ಲಿ ಇವರ ತಂದೆಯವರು ಮಾಡ್ತಕ್ಕಂತಹ ಕೆಲಸದಿಂದ ಇವರ ಒಂದು ಮ್ಯಾನೇಜರ್ ಅವರು ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಕೊಡ್ತಾರೆ. ಯಾಕಂದರೆ ಮನೆಯಿಂದ ಆಫೀಸ್ ಮತ್ತು ಆ ಒಂದು ಫ್ಯಾಕ್ಟ್ರಿಯಿಂದ ಮನೆಗೆ ಸ್ವಲ್ಪ ದೂರ ಆಗುತ್ತೆ. ಕೆಲಸ ತುಂಬ ಚೆನ್ನಾಗಿ ಮಾಡ್ತಕ್ಕಂಥ ವ್ಯಕ್ತಿ ಕೂಡ 15 ವರ್ಷ ಆಯಿತು ನಮ್ಮ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ತೀಯ, ನಂಬಿಕೆ ಗಳಿಸ್ಕೊಂಡಿದೆಯಾ, ಹಾಗಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ಅಂತ ಅವರು ಯೂಸ್ ಮಾಡ್ತಕ್ಕಂಥ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನು ಇವ್ರಿಗೆ ಕೊಟ್ಟಿರ್ತಾರೆ. ಅದು ಇದೆ ಅಂತ ಹೇಳಿದ್ದಾರೆ. ಅದರ ಫೋಟೋ ನಮಗೆ ಹಾಕಿದ್ದಾರೆ. ಯಾಕೆ ಈ ಒಂದು ಫೋಟೋ ಹಾಕಿದ್ದಾರೆ ಅಂತಂದರೆ, ನೋಡೋದಕ್ಕೆ ಮುಖ ಸುಕ್ಕುಗಟ್ಟಿದೆ, ವಯಸ್ಸು 29 ಹಾಗೆ 30ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದರ ಮಧ್ಯೆ ಯಾರಾದರೂ ಹುಡುಗ ಇಷ್ಟ ಆಗಿ ಅವನು ನನ್ನನ್ನು ನೋಡಿ, ನೀನು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ, ಸಾರಿ, ನಾನು ನಿಮ್ಮನ್ನು ಮದುವೆ ಆಗಲ್ಲ ಅಂತ ಅನ್ನಬಾರ್ದು. ಅವನು ಅನ್ನಲೇಬಾರ್ದು ಅನ್ನೋ ಉದ್ದೇಶದಿಂದ ಇದೆಲ್ಲ ಕೂಡ ಇದೆ, ನೋಡ್ಕೊಳ್ಳಿ, ಇದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಇದನ್ನಾದರೂ ನೋಡಿ ನನ್ನನ್ನು ಮದುವೆ ಆಗಿ, ಈ ರೀತಿ ತಲೆಯಲ್ಲಿ ಇಟ್ಕೊಂಡು ಅವರು ಹೇಳಿದ್ದಾರೆ. ಸೊ ನೋಡಿ, ನಾನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ನೀವು ಜಸ್ಟು ಈ ಒಂದು ಕಾರಿನ ಒಂದು ಇಂಜಿನ್ ಸಿಸ್ಟಮು, ಇದು ಬ್ಯಾಕ್ ಸೈಡ್ ಇರ್ತಕ್ಕಂಥ ಸಿಸ್ಟಮ್ನ ತೋರಿಸ್ತಿದ್ದು ನೋಡ್ಕೊಳ್ಳಿ. 24 ಅವರ್ಸಲ್ಲಿ ಈ ಒಂದು ಕಾರಿ ಹೈ ಕ್ವಾಲಿಟಿಯಲ್ಲಿ ರೆಡಿಯಾಗಿರೋದು. ಆ್ಯಂಡ್ ಇದರ ಒಂದು LM ಸೈಜ್ ಬಂದುಬಿಟ್ಟು 250 LM ಸೈಜ್ ಇದೆ. ಓವರಾಲ್ ವೆರಿ ಪ್ರೀವಿಯಸ್ ಆ್ಯಂಡ್ ಒಳ್ಳೆಯ ಒಂದು ರೇಸ್ ಕಾರ್ ಅಂತಲೇ ಹೇಳ್ಬೋದು. ಅಂದರೆ ಸ್ಪೀಡಲ್ಲಿ ಹೈಜೆನಿಕ್ ಆಗಿರ್ತಕ್ಕಂಥ ಸ್ಪೀಡು. ಇನ್ನು ಸೇಫ್ಟಿನಲ್ಲಿ ಯಾವ ರೀತಿ ಸೇಫ್ಟಿ ಅಂದರೆ, ಫ್ರಂಟ್ ಸೈಡಲ್ಲಿ ಏರ್ ಬ್ಯಾಗ್ಸ್ಗಳು ಎಲ್ಲ ಕಡೆಯಿಂದ ಓಪನ್ ಆಗುತ್ತೆ. ಈ ಏರ್ ಬ್ಯಾಗ್ಸ್ ಏನಂದರೆ, ನಾವು ಏನಾದರೂ ಸ್ಪೀಡಲ್ಲಿ ಇದ್ದಾಗ ಯಾವುದಕ್ಕಾದರೂ ಡಿಕ್ಕಿ ಹೊಡೆದು ಡ್ಯಾಶ್ ಆಯಿತು ಅಂತಂದರೆ ರೈಟು ಲೆಫ್ಟು ಆ್ಯಂಡ್ ಸ್ಟೇಟಲ್ಲಿ ಒಂದು ಏರ್ ಬ್ಯಾಗ್ ಆನ್ ಆಗುತ್ತೆ. ಇಲ್ಲಿ ಮುಖಕ್ಕೆ ತಾಗಬಾರ್ದು ಅಂತ ಏರ್ ಬ್ಯಾಗು ಇಲ್ಲಿಂದ, ಆ್ಯಂಡ್ ಇಲ್ಲೂ ಕೂಡ ಇಲ್ಲಿ ಕೂತ್ಕೊಂಡವ್ರಿಗೆ ಮತ್ತು ಇಲ್ಲಿ ಕುಳಿತುಕೊಂಡವ್ರಿಗೆ ಸೈಡಲ್ಲಿ ಆನ್ ಆಗುತ್ತೆ. ಸೊ ಈ ರೀತಿ ಸೇಫ್ಟಿ ಉಳ್ಳಂತಹ ವೆರಿ ಸ್ಪೋರ್ಟ್ಸೇಬಲ್ ಕಾರು ನಿಮಗೆ ಬೇಕಾಗಿದ್ದರೆ ಅವರನ್ನು ಮದುವೆ ಆಗಬೇಕು. ನೋಡಿ, ಯಾರಾದರೂ ಬಡವರು ಅಥವಾ ಕಾರಿನ ಬಗ್ಗೆ ಕ್ರೇಜ್ ಇರ್ತಕ್ಕಂಥ ಹುಡುಗರಿದ್ದರೆ ನೀವು ಅವ್ರನ್ನ ಮದುವೆ ಆಗ್ಬೋದು. ಸೊ ಮಾಹಿತಿಗಳನ್ನು Gmailಗೆ ತಲುಪಿಸಿಕೊಡಿ, ಇಲ್ಲಾಂದರೆ ವಾಟ್ಸಪ್
ಲಿಂಕಲ್ಲಿ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ನೋಡಿ, ಒಳ್ಳೆಯ ಒಂದು ಇಂಜಿನ್. ಈ ಒಂದು CC 1800 CC ಇದೆ. ಮೈಲೇಜಿಂಗ್ 250 ಇದೆ. ಸ್ಪೀಡ್ ಲಿಮಿಟ್ ಅಪ್ ಟು ಬಂದ್ಬಿಟ್ಟು 250-300ವರೆಗೂ ಸ್ಪೀಡ್ ಲಿಮಿಟ್ ಇದೆ ಅಂತ ಹೇಳಿದ್ದಾರೆ. ಯಾರಾದರೂ ನಿಮಗೆ ಇಷ್ಟ ಆಗುವಂಥ ಹುಡುಗಿ ಅಥವಾ ಒಂದು ಹುಡುಗ ಇದ್ದರೆ ನೀವು ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡ್ಬೋದು. ನಾವು ನಿಮಗೆ ಅವ್ರ ಜೊತೆ ಸಂಬಂಧನ ಬೆಳೆಸಿಕೊಡ್ತೇವೆ. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ. ಬೇಗ ವಿಡಿಯೋಗೊಂದು ಲೈಕು, ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.